ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸ್ ವಿಚಾರಕ್ಕೆ ಬರೋಣ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿ ಈಗ ಬಿಗ್ ಟ್ರಬಲ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಗೊತ್ತಾ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಟ್ರಬಲ್ ಶುರುವಾಗ್ತಾ ಇದೆ. ಎಚ್ಡಿಕೆಗೆ ಜಮೀನು ಒತ್ತುವರಿ ಪ್ರಕರಣದ ತನಿಖೆಗೆ SIT ರಚನೆ ಮಾಡಿದ ಸರ್ಕಾರ. ಈಗ ರಾಮನಗರದ ಕೇತಗಾನಹಳ್ಳಿಯಲ್ಲಿರುವಂತಹ ಫಾರ್ಮ್ ಹೌಸ್ ಬಳಿ ಒತ್ತುವರಿಯಾಗಿದೆ ಅನ್ನೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಲಾಗಿದೆ. ಕೇಂದ್ರ ಸಚಿವರಾಗಿದ್ದಾರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು. ಅವ್ರ ಮೇಲಲ್ಲದೆ ಮತ್ತವರ ಕುಟುಂಬಸ್ಥರ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಈಗ SITಯ ತನಿಖೆ ಶುರು. ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ ಸರ್ಕಾರ SITಗೆ ಸೂಚನೆ ಕೊಟ್ಟಿದೆ. ಹಿರಿಯ IAS ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಇವರ ನೇತೃತ್ವದಲ್ಲಿ SIT ಟೀಮ್ ಅನ್ನು ರಚನೆ ಮಾಡಲಾಗಿದೆ. SIT ಟೀಮ್ ಈ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾರೆ. ಈಗಾಗಲೇ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರೂ ಸೇರಿದಂತೆ ಅವರ ಕುಟುಂಬಸ್ಥರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು. ಇದೇ ಆ 14 ಎಕರೆ ಕೇತಗಾನಹಳ್ಳಿಯಲ್ಲಿದೆ. ಇದಿರೋದು ರಾಮನಗರದ ಕೇತಗಾನಹಳ್ಳಿಯಲ್ಲಿ ಇವರದೊಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಒತ್ತುವರಿಯಾಗಿದೆ ಅಂತ. 14 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ, ಕಂಪ್ಲೇಂಟ್ ಬಂತು. ಸೊ ಸರ್ಕಾರ ಈಗ SIT ರಚನೆಯನ್ನು ಮಾಡಿದೆ. ಅದರ ನೇತೃತ್ವವನ್ನು ವಹಿಸ್ತಾ ಇರೋದು ಹಿರಿಯ IAS ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅಂತ. ಇವರ ನೇತೃತ್ವದಲ್ಲಿ ತನಿಖೆ ಮಾಡಲಾಗುತ್ತೆ. ಜೊತೆಗೆ 3 ತಿಂಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ಸರ್ಕಾರ ತನಿಖೆ ಮಾಡಿ 3 ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ SITಗೆ ಸೂಚನೆ ಕೊಟ್ಟಿದೆ. ಸೊ ಅಲ್ಲಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದು ಬಿಗ್ ಟ್ರಬಲ್ ಅಂತ ಬಣ್ಣಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲಿರುವಂತಹ ಕೆಲವೊಂದಿಷ್ಟು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ SIT ಟೀಮ್ ಅನ್ನ ರಚನೆ ಮಾಡ್ತು. ಈ SIT ಟೀಮ್ನ ತನಿಖೆ ಯಾವ ರೀತಿ ಇರುತ್ತೆ ಈಗ ಅಂತ? ಶರತ್, ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಜಮೀನನ್ನ ಪರಭಾರೆ ಮಾಡುವಂತ ವಿಚಾರ, ಅದೇ ರೀತಿ ಒತ್ತುವರಿ ಮಾಡುವಂತ ವಿಚಾರವಾಗಿ ಕುಮಾರಸ್ವಾಮಿ, ಅದೇ ರೀತಿಯಾಗಿ DC ತಮ್ಮಣ್ಣ ಸೇರಿದಂತೆ HDK ಕುಟುಂಬಸ್ಥರ ವಿರುದ್ಧವಾಗಿ ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗುತ್ತೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟವರು ಏನಂತ ಹೇಳಿದ್ರೆ ಮಂಡ್ಯದ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಮಾದೇಗೌಡರ ದೂರಿನ ಅನ್ವಯ ಲೋಕಾಯುಕ್ತರು ತೀರ್ಪು ಕೊಡ್ತಾರೆ. ಅದಾದ ಬಳಿಕ ಆ ತೀರ್ಪನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿತದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟರು ಕೂಡ ಅಲ್ಲಿ ಆಸ್ತಿ ಒತ್ತುವರಿಯನ್ನು ತೆರವು ಮಾಡಿರೋದಿಲ್ಲ. ಕೇತಗಾನಹಳ್ಳಿಯಲ್ಲಿ ಆ ಜಾಗ ಇದೆ, ಹಾಗಾಗಿ ಆಸ್ತಿಯನ್ನು ಒತ್ತುವರಿ ತೆರವು ಮಾಡದಿರುವಂತಹ ಕಾರಣಗಳಿಗೋಸ್ಕರವಾಗಿ ಸಾಕಷ್ಟು ದಿನಗಳಿಂದ ಜಟಾಪಟಿಗಳಾಗ್ತಾ ಇತ್ತು. ಅದಾದ ಬಳಿಕವಾಗಿ ನ್ಯಾಯಾಂಗದಿಂದ ಲೆಕ್ಕ ಹೇಳಿದ್ರೆ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಪಾಲನೆ ಇನ್ನೂ ಕೂಡ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ SR ಹಿರೇಮಠ ಅವರು ಕೋರ್ಟ್ಗೆ ಹೋಗಿದ್ರು. SR ಹಿರೇಮಠ ಅವರು ಕೋರ್ಟ್ಗೆ ಹೋಗಿರೋದ್ರಿಂದ ಮೊನ್ನೆ ಹೈಕೋರ್ಟ್ ವಿಚಾರಣೆ ನಡೆಸಿದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಖಡಕ್ ಆಗಿರತಕ್ಕಂಥ ಎಚ್ಚರಿಕೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ನೀವು ಯಾಕೆ ಒತ್ತುವರಿಯನ್ನು ತೆರವು ಮಾಡ್ತಾ ಇಲ್ಲ, ಸರ್ಕಾರಿ ಆದೇಶವನ್ನ ಅಥವಾ ಹೈಕೋರ್ಟ್ ಆದೇಶವನ್ನು ಯಾಕೆ ಪಾಲಿಸ್ತಾ ಇಲ್ಲ, ನಿಮ್ಗೆ ಏನಾದರೂ ಈಗ ಸಂಬಳವನ್ನು ಕಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ತರ ಮಾಡಿದಾಗ ಮಾತ್ರ ನಿಮ್ಗೆ ಬುದ್ಧಿ ಬರುತ್ತಾ? ಯಾಕಂತೇಳಿ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಾದ್ರೆ ನಿಮ್ಗೆ ಆಸಕ್ತಿ ಇರಬೇಕು ಅನ್ನೋದನ್ನ ಹೇಳ್ಬಿಟ್ಟು ಅದಾದ ನಂತರ ಹೈಕೋರ್ಟ್ ಕಟ್ಟುನಿಟ್ಟಾಗಿ ಹೇಳುತ್ತೆ, ಈ ಸಂಬಂಧಪಟ್ಟಂತೆ ವರದಿಯನ್ನು ಕೊಡಬೇಕು, ಆಸ್ತಿಯನ್ನ ಒತ್ತುವರಿ ಏನೇನಾಗಿದೆ ಅದು ಸಂಬಂಧಪಟ್ಟ ತೆರವು ಮಾಡಬೇಕು ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತು. ಇದಾದ ಬಳಿಕ ಹೋಗಿ ಸರ್ಕಾರದಿಂದ ವರದಿಯನ್ನು ಕೂಡ ಕೇಳಿದೆ. ಹೀಗಾಗಿ ಸರ್ಕಾರಿ ವರದಿ ಸಲ್ಲಿಸಬೇಕಾಗುತ್ತೆ. ಸರ್ಕಾರ ವರದಿ ಸಲ್ಲಿಸಲಿಕ್ಕೆ ಇದೀಗ SIT ತಂಡವನ್ನು ಕೂಡ ರಚನೆ ಮಾಡಿದೆ. SIT ತಂಡದಲ್ಲಿ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಇರ್ತಾರೆ. ಹೀಗಾಗಿ ಅಲ್ಲಿ ಆ ವರದಿಯನ್ನ ಅವರು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟ್ ಕೊಟ್ಟ ಬಳಿಕವಾಗಿ ಈ ಆಸ್ತಿಯನ್ನು ತೆರವು ಮಾಡಬೇಕು ಅಂತ ಹೇಳಿ ಏನ್ ಕಾರಣಗಳು, ತೆರವು ಯಾಕೆ ಮಾಡಿಲ್ಲ, ಏನಕ್ಕಾಗಿಲ್ಲ, ಹೀಗಾಗಿ ಸಾಕಷ್ಟು ವರ್ಷಗಳ ಹಿಂದೆನೇ ಪ್ರಕರಣ ಆಗಿದ್ರು ಕೂಡ, ಕೋರ್ಟ್ ಆದೇಶ ಆಗಿದ್ರು ಕೂಡ ಯಾರ ಪ್ರಭಾವ ಇದೆ ಇಲ್ಲಿ, ಏನೇನು ಸಮಸ್ಯೆ ಎಲ್ಲವನ್ನೂ ಕೂಡ ಕೋರ್ಟ್ ಹೇಳಬೇಕಾಗುತ್ತೆ. ಹೀಗಾಗಿ ಕೋರ್ಟ್ ಕೂಡ ಖಡಕ್ ಆಗಿರತಕ್ಕ ಸೂಚನೆ ಕೊಟ್ಟಿತ್ತು. ಯಾಕೆ ನೀವು ಸರ್ಕಾರಿ ಜಾಗವನ್ನು ಉಳಿಸಲಿಕ್ಕೆ ಒತ್ತುವರಿ ಆಗಿದ್ರು ಕೂಡ ಅದನ್ನು ಉಳಿಸಲಿಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಲೋಕಾಯುಕ್ತ ತೀರ್ಪು ಕೊಟ್ಟಿದೆ, ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಈ ತೀರ್ಪನ್ನು ಯಾಕೆ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳು, ಎಷ್ಟು ಪ್ರಭಾವವನ್ನ ಬಳಸ್ತೀವಿ ಈ ರೀತಿಯಾಗಿ ಏನು ಒಂದಿಷ್ಟು ತಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಪ್ರಶ್ನೆಗಳು ಬರತಕ್ಕಂಥದ್ದು ಸಹಜ. ಹೀಗಾಗಿ ಇದೀಗ ಕಂದಾಯ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೈಕೋರ್ಟ್ ಆದೇಶವನ್ನು ಚಾಚೂ ತಪ್ಪದೆ ಕೂಡ ಪಾಲಿಸ್ತೇವೆ ಅಂತ ಹೇಳಿದೆ. ಫೆಬ್ರವರಿ 21, ಯಾಕಂದ್ರೆ ಇನ್ನು 20 ದಿನಗಳ ಒಳಗಾಗಿ 3 ತಿಂಗಳು ಸರ್ಕಾರ ಕೇಳಿತ್ತು. ಈ ಸಂಬಂಧಪಟ್ಟ ಸಮಗ್ರವಾಗಿರತಕ್ಕಂಥ ವಿಚಾರವನ್ನ ನಾವು ವಿಮರ್ಶೆ ಮಾಡ್ತೇವೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ 3 ತಿಂಗಳು ಟೈಮ್ ಕೊಡೋದಿಲ್ಲ. 2 ವಾರ 20 ದಿನಗಳ ಟೈಮ್ ಕೊಡ್ತೇವೆ. 20 ದಿನಗಳು ಫೆಬ್ರವರಿ 21ಕ್ಕೆ ಏನೇನು ಅಂತ ಹೇಳಿ ವಿಚಾರವನ್ನ ಪ್ರೋಗ್ರೆಸ್ ರಿಪೋರ್ಟ್, ಏನು ಒತ್ತುವರಿ ತೆರವು ಮಾಡಿದ್ರಾ ಇಲ್ವಾ, ಯಾಕೆ ಮಾಡಿಲ್ಲ, ಏನು ಎಲ್ಲವನ್ನೂ ಕೂಡ ಹೇಳಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಸರ್ಕಾರ SIT ರಚನೆ ಮಾಡಿದೆ. SIT ರಚನೆ ಮಾಡಿರೋದ್ರಿಂದ ಕುಮಾರಸ್ವಾಮಿಗೂ ಕೂಡ ಆತಂಕ. ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ದಾರೆ,
ಹೀಗಾಗಿ ಅವರೇ ಈ ಒಂದು ಆಸ್ತಿಯನ್ನ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅಥವಾ ಅವ್ರಿಗೆ ಸಂಬಂಧಪಟ್ಟಂತ ಆಸ್ತಿ ಆಗಿರೋದ್ರಿಂದ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ನಿಜಕ್ಕೂ ಕೂಡ ಅವ್ರಿಗೆ ಒಂದು ರೀತಿ ಸಂಕಷ್ಟ, ಅದೇ ರೀತಿಯಾಗಿ ಟ್ರಬಲ್ ಅಂತಲೇ ಹೇಳ್ಬೋದು. ಹೀಗಾಗಿ SIT ಮತ್ತೆ ತನಿಖೆ ಮಾಡುತ್ತೆ, ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತೆ. ಹೀಗಾಗಿ ದಾಖಲೆಗಳ ಪರಿಶೀಲನೆ ಮಾಡಿ ಮತ್ತಷ್ಟು ಇಲ್ಲಿ HDK ಕುಮಾರಸ್ವಾಮಿ ಒತ್ತುವರಿ ಸಂಬಂಧಪಟ್ಟಂತ ಒಂದಿಷ್ಟು ಮಹತ್ವದ ದಾಖಲೆಗಳು ಮತ್ತಷ್ಟು ಬೆಳಕಿಗೆ ಬರಬಹುದು. ಹೀಗಾಗಿ ಕುಮಾರಸ್ವಾಮಿಗೆ ಮತ್ತಷ್ಟು ಸಂಕಷ್ಟ ಅಂತಲೇ ಹೇಳಬಹುದು ಇಲ್ಲಿ ಶರತ್. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.